ಹಾಯ್ ಎವ್ರಿವನ್. ಸೊ ಇವತ್ತಿನ ಒಂದು ಜಸ್ಟ್ ಜನರಲ್ ರೀಡಿಂಗ್ ಅಂದರೆ ಒಂದು ಕಾರ್ಡ್ ಪಿಕ್ ಮಾಡಿ ನಾನು ಹೇಳ್ತೀನಿ. ನಿಮಗೇನಾದರೂ ತುಂಬ ಕನ್ಫ್ಯೂಷನ್ಸ್ ಇದ್ದರೆ ವಾಟ್ ಟು ಡೂ ನೆಕ್ಸ್ಟ್ ಅನ್ನೋದಕ್ಕೆ ಈ ಒಂದು ಗೈಡೆನ್ಸ್ ಆಗಿರುತ್ತೆ. ಸೊ ಇಟ್ಸ್ ಶಫಲ್ ದ ಕಾರ್ಡ್ಸ್. ಸೊ ಆಲ್ರೆಡಿ 2 ಕಾರ್ಡ್ಸ್ ಬಂದಿದೆ. ಓಕೆ, ಫಸ್ಟ್ ಒನ್ 7 ಆಫ್ ವ್ಯಾಂಡ್ಸ್ ಆ್ಯಂಡ್ 6 ಆಫ್ ವ್ಯಾಂಡ್ಸ್, ಎರಡು ಸಹ ವ್ಯಾಂಡ್ಸ್ ಕಾರ್ಡ್ ಇದೆ. ಸೊ ಫಸ್ಟ್ ಇಲ್ಲಿ 7 ಆಫ್ ವ್ಯಾಂಡ್ಸ್ ಇದೆ. ತುಂಬ ರೆಸ್ಪಾನ್ಸಿಬಿಲಿಟೀಸ್ ಜಾಸ್ತಿ ಆಗ್ತಾ ಇರ್ಬೋದು. ಹಾಗೆ ಮಲ್ಟಿ ಟಾಸ್ಕಿಂಗ್, ನೀವು ಒಂದು ಕೆಲಸನ ಕಾನ್ಸಂಟ್ರೇಷನಿಂದ ಮಾಡೋಕ್ಕಾಗ್ತಾಯಿಲ್ಲ, ತುಂಬ ಕೆಲಸನ ಒಟ್ಟಿಗೆ ಮಾಡೋಕ್ಕೆ ಟ್ರೈ ಮಾಡ್ತಾ ಇದ್ದೀರಾ. ಆ್ಯಂಡ್ ಲವ್ ವಿಚಾರಕ್ಕೆ ಬಂದರೆ ಬ್ಲಾಕಿಂಗ್ ಎನರ್ಜಿ ಇದೆ. ನಿಮಗೆ ಟೈಮ್ ಕೊಡೋಕ್ಕಾಗ್ತಾ ಇರ್ಬೋದು, ಆ ಒಂದು ರೀಸನಿಂದ ಇಲ್ಲಿ ದೂರ ಆಗಿರ್ಬೋದು. ಆ್ಯಂಡ್ ಸೆಕೆಂಡ್ ಕಾರ್ಡ್ 6 ಆಫ್ ವ್ಯಾಂಡ್ಸ್ ಇಲ್ಲಿ ಬರ್ತಾ ಇರೋದ್ರಿಂದ ನಿಮಗೆ ನೆಕ್ಸ್ಟ್ ಏನು ಮಾಡಬೇಕಂತ ಬರ್ತಾ ಇದೆ ಅಂದರೆ ಸ್ವಲ್ಪ ಸಪೋರ್ಟ್ ತೊಗೊಳ್ಬೇಕಾಗತ್ತೆ. ನಿಮಗೆ ಗೊತ್ತಿರೋರು ಅಥವಾ ನಿಮಗೆ ಯಾರು ಮೋಟಿವೇಟ್ ಮಾಡ್ತಾರೆ ಅವ್ರ ಕಡೆಯಿಂದ ಸಪೋರ್ಟನ್ನು ತೊಗೊಳ್ಳಿ, ಡೆಫಿನೆಟ್ಲಿ ಸಿಗತ್ತೆ. ಆ್ಯಂಡ್ ತುಂಬ ಟೆನ್ಷನ್ ಮಾಡ್ಕೊಳ್ಬೇಡಿ ಅಂತ ಬರ್ತಾ ಇದೆ. ಸೊ ನೀವು ತುಂಬ ಟೆನ್ಷನ್ ಮಾಡಿಕೊಂಡು ಬೇರೆಯವ್ರ ಮೇಲೆ ಅಗ್ರೆಸಿವ್ ಆಗಿ ಬಿಹೇವ್ ಮಾಡೋದ್ರಿಂದ ಅದು ನಿಮಗೇ ಸ್ವಲ್ಪ ಮೈನಸ್ ಆಗ್ಬೋದು. ಸೊ ನೆಕ್ಸ್ಟ್ ಏನು ಮಾಡಬೇಕು ಅಂತಂದರೆ ಹೆಲ್ಪನ್ನ ತೊಗೊಳ್ಳಿ. ನಿಮ್ಗೆ ಯಾವುದಾದ್ರೂ ಹೆಲ್ಪ್ ಬೇಕಿದ್ದರೆ, ನೀವು ಮಾಡೋ ವರ್ಕಿಗಾಗಲಿ ಅಥವಾ ನಿಮ್ಮ ಲವ್ ಲೈಫ್ಗಾಗಲಿ, ಯಾರಿಂದ ನಿಮಗೆ ಈಸಿ ಆಗುತ್ತೆ ನಿಮ್ಮ ಒಂದು ಪಾತ್. ಈಸಿ ಅನ್ನೋದಕ್ಕಿಂತ ಸಪೋರ್ಟ್ ಯಾರು ಮಾಡ್ತಾರೆ ಅವ್ರ ಕಡೆಯಿಂದ ನೀವು ಹೆಲ್ಪನ್ನು ತೊಗೊಳ್ಳಿ ಅಂತ ಹೇಳ್ತೀನಿ. ಥ್ಯಾಂಕ್ ಯು.